ಆ ನಾಗಿಣಿ ಇಲ್ಲೇ ಎಲ್ಲೋ ನಮ್ಮ ಸುತ್ತಮುತ್ತನೇ ಓಡಾಡ್ತಾ ಇದ್ದಾಳೆ. ಆದಷ್ಟು ಬೇಗ ಅವಳನ್ನ ಪತ್ತೆ ಮಾಡಬೇಕು. ಅಲ್ಲ ರುದ್ರ, ಅಕಸ್ಮಾತು ನಾವು ನಾಗಿಣಿನ ಹುಡ್ಕೋದಕ್ಕಿಂತ ಮುಂಚೆ ನಾಗಿಣಿನೇ ನಮ್ಮನ್ನು ಹುಡುಕಿ ಸಾಯಿಸ್ಬಿಟ್ರೆ ಏನೋ ಮಾಡೋದು? ಭಯ ಪಡಬೇಡ. ನಿನ್ನ ಕತ್ನಲ್ಲಿ ಆ ಬಾಬಾ ಕೊಟ್ಟಿರೋ ತಾಯ್ತಾ ಇರೋ ತನಕ ಆ ನಾಗಿಣಿ ನಿನ್ನ ಟಚ್ ಕೂಡ ಮಾಡೋದಕ್ಕಾಗಲ್ಲ. ಒಂದು ವೇಳೆ ಆ ತಾಯ್ತಾ ಏನಾದರೂ ಕೆಳಗೆ ಬಿದ್ದು ಹೋದರೆ ನನ್ನಿಂದ ಅಲ್ಲ, ಬಾಬನಿಂದನೂ ನಿಮ್ಮನ್ನು ಕಾಪಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ತಾಯ್ತಾ ನಿಮ್ಮ ಕತ್ತಲ್ಲಿ ಹುಷಾರಾಗಿರೋ ಹಾಗೆ ನೋಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಪ್ರಾಣಕ್ಕೆ ಆಪತ್ತಂತೂ ಗ್ಯಾರಂಟಿ. ಅರ್ಜುನ್ ಅವರೇ, ಇವತ್ತು ನಿಮ್ಮಿಂದ ನನಗೊಂದು ದೊಡ್ಡ ಸಹಾಯ ಆಯಿತು. ಅದಕ್ಕೆ ನಾನು ನಿಮಗೆ ಧನ್ಯವಾದ ಹೇಳಲೇಬೇಕು. ಏನು, ನನ್ನಿಂದ ನಿಮಗೆ ಸಹಾಯ ಆಯಿತಾ? ಸದ್ಯ ಇವತ್ತಾದರೂ ನಾನು ನಿಮ್ಗೆ ಉಪಯೋಗ ಬರ್ತೀನಿ ಅಂತ ಅನ್ನಿಸ್ತಲ್ಲ. ನನ್ನಿಂದ ನನಗೆ ಗೊತ್ತಾಗದೆ ನಿಮ್ಗೇನು ಸಹಾಯ ಆಯಿತು ರೀ? ನಾನಿಷ್ಟು ದಿನ ಹುಡುಕ್ತಾ ಇದ್ದಿದ್ದು ನಿಮ್ಮಿಂದಾಗಿ ನನಗೆ ಸಿಕ್ತು. ಏನು, ನೀವು ಹುಡುಕ್ತಾ ಇದ್ದೀರಿ ನನ್ನಿಂದ ಸಿಕ್ತಾ? ನೀವು ಏನು ಹುಡುಕ್ತಾ ಇದ್ರಿ, ಏನು ಸಿಕ್ತು ಸ್ವಲ್ಪ ಅರ್ಥ ಆಗೋಗಿ ಹೇಳಿ. ನೀವೀಗ ಒಗ್ಡೊಗ್ಡಾಗಿ ಹೇಳ್ತಾ ಇದ್ರೆ ನನಗೇನು ಅರ್ಥ ಆಗಲ್ಲ. ನಿಮಗೆ ಅರ್ಥ ಆಗೋದು ಏನಿಲ್ಲ ಅರ್ಜುನ್ ಅವರೇ. ನಾನೇ ಹುಡ್ಕೊಂಡು ಹೋದ್ರು ಸಿಕ್ಕದೇ ಇರೋ ನನ್ನ ಶತ್ರು ಮನೇನ ನನಗೆ ಎಲ್ಲಿದೆ ಅಂತ ತೋರಿಸಿದ್ರಿ. ರೀ ಅಮೃತ ಅವರೇ, ಯಾಕ್ರಿ ಸುಮ್ಮನಾದ್ರಿ? ಮಾತಾಡ್ರಿ. ನೀವು ಹೇಳ್ದೇ ಇದ್ರೂ ಪರವಾಗಿಲ್ಲ, ಆದರೆ ನನ್ನಿಂದ ನಿಮ್ಗೆ ಸಹಾಯ ಆಗಿರೋಕ್ಕೋಸ್ಕರನಾದರೂ ಇವತ್ತು ಸಂಜೆ ನನ್ನ ಬರ್ಡೇ ಪಾರ್ಟಿಗೆ ಬನ್ನಿರಿ ಪ್ಲೀಸ್ ರೀ. ಇಲ್ಲ ಅರ್ಜುನ್ ಅವರೇ, ನಾನು ಬರೋದಿಕ್ಕಾಗಲ್ಲ. ಯಾಕ್ರಿ ಹೀಗೆ ಹೇಳ್ತಾ ಇದ್ದೀರಾ? ನೀವು ನನ್ನ ಬರ್ಡೇಗೆ ಬರ್ತೀರಾ ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೀನಿ. ಇವತ್ತು ರಾತ್ರಿ ನನಗೊಂದು ಮುಖ್ಯವಾದ ಕೆಲಸ ಇದೆ. ನನ್ನ ಜೀವನದ ಮೊದಲನೇ ಗುರಿ ಸಾಧಿಸೋ ಕ್ಷಣ ಹತ್ತಿರ ಬಂದಿದೆ. ಅದನ್ನು ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಏನ್ರಿ ಅಂಥ ಮುಖ್ಯವಾದ ಕೆಲಸ ನಿಮಗೆ? ಏನು ನಿಮ್ಮ ಗುರಿ? ಅದನ್ನು ಹೇಳೋದಕ್ಕಾಗಲ್ಲ, ಯಾಕೆಂದರೆ ಅದು ನನಗೆ ಮಾತ್ರ ಸಂಬಂಧಿಸಿರೋ ವಿಷಯ. ಮತ್ತೆ ಅದನ್ನು ಕೇಳಬೇಡಿ. ಅದು ಹಾಗಲ್ಲ ಅಮೃತ ಅವರೇ. ಹೇಳಿದ್ನಲ್ಲ, ಮತ್ತೆ ಕೇಳಬೇಡಿ ಅಂತ. ಸರಿ ಬಿಡಿ ರೀ ಅಮೃತ ಅವರೇ, ನೀವು ಒಂದೊಂದ್ಸಲ ಏನು ಹೇಳ್ತೀರಾ ಏನು ಮಾಡ್ತೀರಾ ಒಂದೂ ಅರ್ಥ ಆಗಲ್ಲ ನನಗೆ. ನಿಮ್ಮ ನಡೆ ನೋಡಿಲಿ ಒಂಥರ ಸಖತ್ ನಿಗೂಢತೆ ಇದೆ, ಈ ಬಿಡ್ಸೋಕ್ಕಾಗ್ದಿರೋ ಪಜಲ್ ಥರ. ರೀ ಅಮೃತ ಅವರೇ, ನಿಮ್ಗೊಂದು ವಿಷಯ ಗೊತ್ತಾ? ಎಲ್ಲರೂ ತಮ್ಮ ತಮ್ಮ ಲವರ್ಸ್ ಜೊತೆ ಸಂತೋಷವಾಗಿ ಹಾಡಾಡಿಕೊಂಡು ಕುಣ್ಕೊಂಡು ಗಜಲ್ ಹೇಳ್ತಾ ಇರ್ತಾರೆ. ಆದರೆ ನಾನು ನನ್ನ ಲವರ್ ಜೊತೆ ಇದ್ದರೂ ನನ್ನ ಪ್ರೀತಿಸ್ತವಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಳ ಮನಸ್ಸಲ್ಲಿ ನಾನು ಇದೀನೋ ಇಲ್ವೋ ಅಂತ ತಿಳ್ಕೊಳ್ಳೋ ಪಜಲ್ ಬಿಡಿಸೋ ಹಾಗಾಗಿದೆ. ಈ ಗಜಲ್ ಮನ್ಸಿಗೆ ಪಜಲ್ ಬಿಡಿಸೋ ಕಷ್ಟ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ
ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?